ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸಾಕ್ಷಿ ಸಮೇತ ಇವತ್ತು ಟಿವಿ9 ಬಯಲು ಮಾಡ್ತಾ ಇದೆ ಪ್ರತಿಷ್ಠಿತ ಆಸ್ಪತ್ರೆ, ಅತಿ ದೊಡ್ಡ ಆಸ್ಪತ್ರೆಯ ಕರ್ಮಕಾಂಡವನ್ನ. ಇವರೆಲ್ಲರೂ ಕೂಡ ಹುಟ್ಟು ಕೆಲಸಗಳರು, ಮಾನವೀಯತೆ ಇಲ್ಲದೆ ಮೂರು ಕೂಡ ಬಿಟ್ಟಂತವ್ರು. ಹಾಗಾದ್ರೆ ಟಿವಿ9 ನ ರಹಸ್ಯ ಕ್ಯಾಮೆರಾದಲ್ಲಿ ದಗಲ್ಬಾಜಿ ದೆವ್ವಗಳ ಅಸಲಿಯತ್ತು ಯಾವ ರೀತಿಯಾಗಿ ಸೆರೆ ಆಯಿತು, ಇದನ್ನ ಎಳೆ ಎಳೆಯಾಗಿ ಟಿವಿ9 ಇವತ್ತು ನಿಮಗೆ ತಿಳಿಸ್ತಾ ಹೋಗುತ್ತೆ. ಕೊರೋನಾದಂತ ಸಂಕಷ್ಟದ ಸಮಯದಲ್ಲೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಕರ್ಮಕಾಂಡ ನಡೆದಿದೆ. ಸಾಕ್ಷಿ ಸಮೇತ ಟಿವಿ9 ಇವರೆಲ್ಲರೂ ಕೂಡ ಹುಟ್ಟು ಕೆಲಸಗಳರು, ಜೊತೆಗೆ ಮಾನವೀಯತೆ ಇಲ್ಲದೆ ಮೂರನ್ನು ಕೂಡ ಬಿಟ್ಟಂತವ್ರು. ಟಿವಿ9 ನ ರಹಸ್ಯ ಕ್ಯಾಮೆರಾದಲ್ಲಿ ದಗಲ್ಬಾಜಿ ದೆವ್ವಗಳ ಅಸಲಿಯತ್ತು ಸೆರೆ ಆಗಿದೆ. ಹಾಗಾದ್ರೆ ಇಲ್ಲಿ ಆಗಿರುವಂತದ್ದೇನು? ಇದು ಲಕ್ಷ ಲಕ್ಷ ಸಂಬಳ ಎಣಿಸುವಂತ ಸರ್ಕಾರಿ ವೈದ್ಯರ ಪರಮ ಪಾಪಿ ಕೆಲಸ. ಟಿವಿ9 ನ ಬಿಗ್ ಎಕ್ಸ್ಪೋಸ್ ಇವತ್ತು ಅತಿ ದೊಡ್ಡ ಆಸ್ಪತ್ರೆಯ ಅನಾವರಣ ಆಗ್ತಾ ಇದೆ. ಕೊರೋನಾ ಹೊತ್ತಲ್ಲೂ ಕೂಡ ಇವರು ಹೇಗೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ. ಸರ್ಕಾರದಿಂದ ಲಕ್ಷ ಲಕ್ಷ ಸಂಬಳ ಸಿಗುತ್ತೆ, ಹೊರಗೆ ಭರ್ಜರಿ ಉಂಬಳ ಕೂಡ ಸಿಗುತ್ತೆ. ಹಾಗಾದ್ರೆ ಅದ್ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ದಗಲ್ಬಾಜಿ ಮಾಡ್ತಿದ್ದಾರೆ, ಅದೆಂತ ಕಳ್ಳಾಟ ಆಡ್ತಿದ್ದಾರೆ? ಟಿವಿ9 ಒಂದು ವಾರಗಳ ಕಾಲ ನಡೆಸಿದಂತ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾದಂತ ವೈದ್ಯರ ಮುಖವಾಡ ಎಂತದ್ದು, ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ಕೊರೋನಾ ಎರಡನೇ ಅಲೆ ರಾಜ್ಯದಲ್ಲಿ ಅದೆಂಥ ಕರಾಳತೆ ಸೃಷ್ಟಿಸಿದೆ, ಅದೆಂಥ ಮೃತ್ಯು ಕೇಕೆ ಹಾಕ್ತಾಗಿದೆ ಅನ್ನೋದನ್ನ ನೆನೆಸಿಕೊಂಡ್ರೆ ಎದೆ ನಡುಗುತ್ತೆ. ಅದೆಷ್ಟೋ ಜನ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ, ಸೂಕ್ತ ಟ್ರೀಟ್ಮೆಂಟ್ ಸಿಗದೆ ಹಾದಿ ಬೀದಿಯಲ್ಲೇ ಹೆಣವಾಗಿ ಹೋಗಿದ್ದಾರೆ. ಮೌನವಾಗಿದ್ದ ಚಿತಾಗಾರಗಳಲ್ಲಿ ಆಕ್ರಂದನ ಭುಗಿಲೆದ್ದು ಹೋಗಿದೆ. ಕರುನಾಡು ಹಿಂದೆಂದೋ ಕಂಡರಿಯದ ಕೇಳರಿಯದ ಘನಘೋರತೆಯನ್ನ ಎದುರಿಸಿದೆ. ಇಂಥ ಹೊತ್ತಲ್ಲಿ ಇಲ್ಲೊಂದು ಆಸ್ಪತ್ರೆ ಇದೆ, ಅದುವೇ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅರ್ಥಾತ್ ಕಿಮ್ಸ್. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ರಾಜ್ಯದ ದೊಡ್ಡ ಆಸ್ಪತ್ರೆ, ಅತಿ ಹೆಚ್ಚು ವೈದ್ಯರಿರೋ ಆಸ್ಪತ್ರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಜಿಲ್ಲೆಗಳ ಜನರಿಗೆ ಸಂಜೀವಿನಿ ಆಗ್ಬೇಕಿದ್ದ ಆಸ್ಪತ್ರೆ. ಇಂಥ ಆಸ್ಪತ್ರೆಯಲ್ಲಿ ಕೆಲ ದಗಲ್ಬಾಜಿ ಡಾಕ್ಟರ್ಗಳ ಕಳ್ಳಾಟ ಎಂಥದ್ದು ಅನ್ನೋದನ್ನ ನೋಡಿದ್ರೆ, ಕಿಮ್ಸ್ ಅದೆಷ್ಟು ದಟ್ಟ ದರಿದ್ರ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಕಂಡ್ರೆ ನೀವು ದಂಗಾಗಿ ಹೋಗ್ತೀರಾ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿರೋ ಕೆಲ ವೈದ್ಯರಲ್ಲ, ಯಮ ಕಿಂಕರರು. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ದಗಲ್ಬಾಜಿ ಡಾಕ್ಟರ್ಗಳ ಕಳ್ಳಾಟ ಬಯಲು. ಎಸ್, ಈ ಹಿಂದೆ ಟಿವಿ9 ಹುಬ್ಬಳ್ಳಿಯ ಇದೇ ಕಿಮ್ಸ್ನಲ್ಲಿ ನಡೆದ ಅದೆಷ್ಟೋ ಹುಳುಕುಗಳನ್ನ ಬಯಲು ಮಾಡಿದೆ. ಆದ್ರೆ ನಾವೀಗ ತೋರ್ತಾ ಇರೋ ಕರ್ಮಕಾಂಡ ನೀವ್ಯಾರೋ ಊಹಿಸಿರೋಕೋ ಸಾಧ್ಯವಿಲ್ಲ. ಅದರಲ್ಲೂ ಕೊರೋನಾ ಕಾಲದಲ್ಲಿ ಕಿಮ್ಸ್ ವೈದ್ಯರ ಕಿಮ್ಸ್ ಕಿಂಕರರು ನಡೆಸ್ತಾ ಇರೋ ಕಳ್ಳಾಟ ಧನದಾಹ ಮಿತಿ ಮೀರಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ, ವೈದ್ಯರ ಈ ಹಗಲೊತ್ತಿನ ಹಾವುರಾಣಿ ಆಟವನ್ನ ಕಂಡು ಖುದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರೋಗ್ಯ ಸಚಿವ ಸುಧಾಕರ್ ರವರೇ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ. ಯಾರು ಮಾಡೋದನ್ನ ನಾಳೆ ಡಿಸ್ಮಿಸ್ ಮಾಡಿ, ಅದೇನಾಗತ್ತೆ ನಾವು ನೋಡ್ತೇವೆ. ವೈ ಕ್ಯಾನ್ ಯು ನಾಟ್ ಡೂಯಿಂಗ್ ಇಟ್? ನೋಡ್ರಿ, ಡಾಕ್ಟರ್ ರಾಮಲಿಂಗಪ್ಪನವ್ರೆ ಬಹಳ ಚೆನ್ನಾಗಿ ಕೆಲಸ ನೀವು ಒಬ್ಬರೇ ಮಾಡಿದ್ರಲ್ಲ, ನೀವು ಬೇರೆದವ್ರ ಕಡೆ ಕೆಲಸ ಮಾಡಿದ್ರಿ. ಎಲ್ಲರಿಗೂ ಕೋವಿಡ್ ಇದಕ್ಕೆ ಹೋಗಬೇಕಂತೀರಿ. 3 ಲಕ್ಷ ಸ್ಯಾಲರಿ ತಗೊಂಡು ನಾವು ಬೆಳಿಗ್ಗೆ ಎದ್ದು ನಾವು ತಮ್ಮ ಇಂಪ್ರೆಷನ್ ಆಗಿ ಹೊರಗೆ ಹೋಗ್ತೀವಿ ಅಂತಂದ್ರೆ ಯಾವ ನ್ಯಾಯ ಇದೆ? ಕೆಲವರು ಕರ್ತವ್ಯ ಲೋಪ ಮಾಡಿರುವಂತಹ ದೂರುಗಳು ಬಂದಿದ್ದಾವೆ.
ಅಂಥವ್ರ ವಿರುದ್ಧ ಕೂಡ ನಾವು ಬಿಗಿಯಾದಂಥ ಕ್ರಮ ತೆಗೆದುಕೋಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೇಂದ್ರ ಸಚಿವರು ಕೂಡ ತಾಕೀತು ಮಾಡಿದ್ದಾರೆ. ನಾನು ಕೂಡ ಇಲಾಖೆ ಸಚಿವನಾಗಿ ನಮ್ಮ ನಿರ್ದೇಶಕರಿಗೆ, ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ತಕ್ಷಣ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡಿ, ಅವ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ನೋಡಿದ್ರಲ್ಲ, ಖುದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದ ಆರೋಗ್ಯ ಸಚಿವ ಸುಧಾಕರ್ ರವರೇ ಕಿಮ್ಸ್ ವೈದ್ಯರ ಕಳ್ಳಾಟಕ್ಕೆ ಗರಂ ಆಗಿದ್ರು. 3 ಲಕ್ಷ ಸಂಬಳ ತಗೊಂಡು ಪಂಚ್ ಮಾಡಿ ಹೊರಗೆ ಹೋಗ್ತಾರೆ ಅಂದ್ರೆ ಏನು ವ್ಯವಸ್ಥೆ ಇದು ಅಂತ ಕಿಡಿಕಾರಿದ್ರು. ಎಲ್ಲರಿಗೂ ಕೋವಿಡ್ ಡ್ಯೂಟಿ ಹಾಕಿ ಅಂತ ವಾರ್ನಿಂಗ್ ಮಾಡಿದ್ರು. ಹೀಗೆ ಎಚ್ಚರಿಕೆ ಕೊಟ್ಟಾದ್ಮೇಲಾದ್ರೂ ಕಿಮ್ಸ್ನಲ್ಲಿ ಎಲ್ಲವೋ ಸರಿ ಹೋಗುತ್ತೆ ಅಂದುಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲ, TV9 ಕಿಮ್ಸ್ ಆಸ್ಪತ್ರೆಯ ವೈದ್ಯರ ಮೇಲೆ ಒಂದು ಕಣ್ಣಿಟ್ಟಿತ್ತು. ಆದ್ರೆ ಯಾರೇ ವಾರ್ನಿಂಗ್ ಮಾಡಿದ್ರು, ಏನೇ ಎಚ್ಚರಿಕೆ ಕೊಟ್ರೋ, ನಾಯಿ ಬಾಲ ಯಾವತ್ತಿದ್ರೋ ಟೊಂಕು ಅನ್ನೋದನ್ನ ಕಿಮ್ಸ್ನ ಕೆಲ ವೈದ್ಯರು ನಿರೂಪಿಸಿದ್ದಾರೆ. ಅದೆಂತ ಎಮ್ಮೆ ಚರ್ಮದ, ಒಂದಿಷ್ಟು ಮಾನವೀಯತೆ ಇರದ, 3 ಬಿಟ್ಟವರ ಹುಟ್ಟು ಕೆಲಸಗಳ ದಗಲಬಾಜಿ ಡಾಕ್ಟರ್ಸ್ಗಳ ಜಾತಕವನ್ನ TV9 ಎಳೆಯಾಗಿ ಬಿಚ್ಚಿಡ್ತಿದೆ. दगलबाजी डॉक्टर नंबर 1 रवींद्र कास्ने। रवींद्र कास्ने ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ವೈದ್ಯ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ಸರ್ಜರಿ ಮಾಡೋದ್ರಲ್ಲೇ ಎಕ್ಸ್ಪರ್ಟ್. ಆದ್ರೆ ಕಿಮ್ಸ್ ಕೆಲಸಗಳ ಡಾಕ್ಟರ್ ಲಿಸ್ಟ್ ನಲ್ಲಿ ಇವರೇ ಫಸ್ಟ್. ಸರ್ಕಾರದ ಸಂಬಳಕ್ಕೆ ಮೋಸ ಮಾಡೋದ್ರಲ್ಲಿ ಮಹಾಪಾರಂಗತ ವೈದ್ಯ. ಇವರ ಜಾತಕವನ್ನ ಮೊದಲೇ ಪತ್ತೆ ಹಚ್ಚಿದ್ದ TV9 ರಹಸ್ಯ ಕ್ಯಾಮೆರಾ ತಂಡ ಮೊದಲು ರವೀಂದ್ರ ಕಾಸ್ನೇಸ್ ಬೆನ್ನು ಬಿದ್ದಿತ್ತು. ಜೂನ್ 1ರಂದು ಕಿಮ್ಸ್ನ ಬಯೋಮೆಟ್ರಿಕ್ ವಿಭಾಗದಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿದ್ದ TV9 ತಂಡ ಕಾಸ್ನಿಸ್ ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದನ್ನ ರೆಕಾರ್ಡ್ ಮಾಡಿತ್ತು. ಬೆಳಗ್ಗೆ 10 ಗಂಟೆಗೂ ಮೊದಲೇ ಅಂದ್ರೆ 9:30 ಸುಮಾರಿಗೆ ಪಂಚ್ ಮಾಡೋಕೆ ಬಂದ ಕಾಸ್ನಿಸ್ ಸಾಹೇಬ್ರನ್ನ ನೋಡಿದ್ರೆ ಅರೆರೇ ಏನಪ್ಪಾ ಇವರ ಕೆಲಸದ ಮೇಲಿನ ಭಕ್ತಿ, ಶ್ರದ್ಧೆ, ಪ್ರೀತಿ ಅಂತ ಅಚ್ಚರಿಯಾಗಿತ್ತು. ಶಿಫ್ಟ್ ಟೈಮ್ಗಿಂತ ಅರ್ಧ ಗಂಟೆ ಮೊದಲೇ ಬರ್ತಾರಲ್ಲಪ್ಪ ಅಂತ ಅನಿಸಿತ್ತು. ಆದ್ರೆ ಪಂಚ ಮಾಡಿದ್ಮೇಲೆ ಕಾಸ್ನಿಸ್ ಸಾಹೇಬ್ರು ಎಂಥ ಕಿಲಾಡಿ ಅನ್ನೋದು ಬಟ ಬಯಲಾಗಿತ್ತು. ಯಾಕಂದ್ರೆ ಕೆಲಸಕ್ಕೆ ಪ್ರೆಸೆಂಟ್ ಅಂತ ಪಂಚ ಮಾಡಿದ ಸಾಹೇಬ್ರು ತಮ್ಮ ವಾರ್ಡ್ಗೆ ಹೋಗದೆ ಸೀದಾ ಹೊರಗೆ ಬಂದು ಸ್ಕೂಟಿ ಹತ್ತಿದ್ರು. ಮಕ್ಕಳ ವಿಭಾಗದ ಡಾಕ್ಟರ್ ಹೋಗ್ತಿರೋದಾದ್ರೂ ಎಲ್ಲಿಗೆ ಅಂತ TV9 ತಂಡ ಅವರ ಬೆನ್ನು ಬಿದ್ದಿತ್ತು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಲಾಯ್ತು. ಸುಮಾರು 2-3 ಕಿಲೋಮೀಟರ್ ಪ್ರಯಾಣದ ನಂತರ ಆತನ ಗಾಡಿ ಬಂದು ನಿಂತಿದ್ದು ಹುಬ್ಬಳ್ಳಿಯ ಪ್ರಸಿದ್ಧ ಚಿಕ್ಕ ಮಕ್ಕಳ ಖಾಸಗಿ ಆಸ್ಪತ್ರೆ ಸ್ಪರ್ಶಂ ಹತ್ತಿರ. ಸ್ಕೂಟಿ ಪಾರ್ಕ್ ಮಾಡಿದವನೇ ಹೊರಗಡೆ ಇದ್ದ ದೇವರ ಫೋಟೋಗೆ ಕೈ ಮುಗಿದು ಆಸ್ಪತ್ರೆ ಒಳಗೆ ಹೋಗೇ ಬಿಟ್ಟಿದ್ದ.
ಈ ಸ್ವಯಂ ಟಪಕ್ ಡಾಕ್ಟರ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡೋದ್ ಬಿಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡೋಕೆ ಬಂದಿದ್ರು. ಅಷ್ಟಕ್ಕೂ ಈ ಸ್ಪರ್ಶಂ ಆಸ್ಪತ್ರೆಯಲ್ಲಿ ಈತ ಏನು ಮಾಡ್ತಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳೋಕೆ TV9 ರಹಸ್ಯ ಕಾರ್ಯಾಚರಣೆ ತಂಡ ಸ್ಪರ್ಶಂ ಆಸ್ಪತ್ರೆಯೊಳಗೆ ಎಂಟ್ರಿ ಕೊಡ್ತು. ನಾವು ಒಳಗೋಗೋ ಹೊತ್ತಿಗೆ ಒಂದು ಆಪರೇಷನ್ ಮಾಡಿ ತನ್ನ ಚೇಂಬರ್ಗೆ ಬಂದು ಕೂತಿದ್ದ. TV9 ತಂಡ ಸೀದಾ ಆತನ ಚೇಂಬರ್ಗೆ ಹೋಗಿ ಡಾಕ್ಟರ್ ರವೀಂದ್ರ ಕಾಸ್ನಿಸ್ ಹತ್ರ ನಮ್ದೊಂದು ಪೇಷಂಟ್ ಇದೆ ಅಂತ ಮಾತಿಗೆ ಇಳಿದಿತ್ತು. ನಮ್ಮ ಬ್ರದರ್ ಮಗ ನವಲ್ಗುಂದ್ನಾಗ ಇರ್ತಾರೆ ಸರ್, ಬರಾಕ ಏನೂ ಇಲ್ಲ. ಅದಕ್ಕೆ ನಾಳೆ ನೀವು ಇಲ್ಲಿರ್ತಿರೋ ಕಿಮ್ಸ್ನಾಗ ಇರ್ತಿರೋ ಅಂತ ಹೇಳಿ ಅವು ಮೈತೂರು ಗುಳಿ ಆಗ್ತದ ಸರ್. ಕೂಲಿನ ನೋಡುದಿಲ್ಲ. ಹೌದಾ? ಅಂದ್ರೆ ಸ್ಕಿನ್ ಡಾಕ್ಟರ್ ತೋರಿಸ್ಬೇಕು. KIMS 3 ನಂಬರ್ ತೋರಿಸ್ಬಿಟ್ರಿ, ಯಾರು ಸಿಗೋದಿಲ್ಲ ಹೊರಗಡೆ ನಿಮಗೆ. ಇಲ್ಲ ಅಂದ್ರೆ ರವಿ ರಾಠೋಡ್ ಅಂತ ಹೇಳಿ ಅಲ್ಲ, ರವಿ ರಾಠೋಡ್ ಬರೀ ಗುಳಿ ನೋಡುದಿಲ್ಲ ನಾನು. ಅದೇ ಅಂದ್ರೆ ಒಂದ್ ಸ್ವಲ್ಪ ಮಗು ಬೆಳವಣಿಗೆನೂ ಇಲ್ಲ ಸರ್. ಅಲ್ಲಂದ್ರೆ ಇದಿಲ್ಲ ಅಂತ ಅಂದ್ರೆ ಹ್ಯಾಂಡಲ್ ಮಾಡೋದಿಲ್ಲ, ನಾ ಎಕ್ಸ್ಪರ್ಟ್ ಅಲ್ಲ. ಬಂದ್ ಸುಮ್ಮನೆ ಅಲ್ಲಿಂದ ಬಂದ್ ರಾತ್ರಿ ಬೇಡ, ನೀವು ಹಂಗೇನು ಬಂದಾಗ್ಬೇಕಾ ಇಲ್ಲಿ ಬಂದ್ ತೋರಿಸಿ ನಾನು ತಪ್ಪು ನನ್ನ ಮಟ್ಟಿಗಿರ್ತೀನಿ. ಬಟ್ ನಾನ್ ನೋಡು ಕೇಸ್ ಅಲ್ಲ, ನನ್ಗೆ ಗೊತ್ತದೆ. ಯಾಕಂದ್ರೆ ನಾನು ಪಾಪ ನೀವು ಕಷ್ಟಪಟ್ಟು ಅಲ್ಲಿಂದ ಕರ್ಕೊಂಡ್ಬಂದ್ ನಾವು ಏನೋ ಮಾಡಿಲ್ಲ ಬೇಡ. ಈಗ ಸುಮ್ಮ ಒಂದ್ ಸ್ಕಿನ್ ಒಂದು ತೋರ್ರಿ, ಆಮೇಲೆ ಅದೆಲ್ಲ ಆಮೇಲೆ ಬೇಕಾದ್ರೆ ಒಂದ್ಸಲ ನೋಡ್ತೀನಿ, ಆಮೇಲೆ ಯಾರಿಗೆ ಪಿಡಿಎಫ್ ತೋರ್ಸೋಣ. ಹೇಳಿದ್ರ ಸಾಹೇಬ್ರ ಮಾತನ್ನ KIMS ನಲ್ಲಿ ತೋರಿಸಬೇಕಂತೆ. ಹಂಗೇನಾದ್ರೂ ಸರಿಯಾಗ್ಲಿಲ್ಲ ಅಂದ್ರೆ ಅವರೇ ಈ ಪ್ರೈವೇಟ್ ಆಸ್ಪತ್ರೆಯಲ್ಲೇ ನೋಡ್ತಾರಂತೆ. ಅಸಲಿಗೆ KIMS ನಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಿರೋ ಮಹಾನುಭಾವ ತಾವೇ ಅಲ್ವಾ ಕಾಸ್ನಿಸ್ ಸಾಹೇಬ್ರೇ. ನೋಡಿದ್ರಲ್ಲ, KIMS ನಲ್ಲಿ ಮಕ್ಕಳ ಚಿಕಿತ್ಸೆಗಾಗಿ 100 ಪೋಷಕರು ಈ ರವೀಂದ್ರ ಕಾಸ್ನಿಸ್ ಅವರಿಗೆ ಕಾಯ್ತಾ ಇದ್ರೆ ಈ ಡಾಕ್ಟರ್ ಇಲ್ಲಿ KIMS ನಲ್ಲಿ ಪಂಚ್ ಮಾಡಿ ಹೀಗೆ ಆಸ್ಪತ್ರೆಗೆ ಬಂದ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಲಕ್ಷ ಲಕ್ಷ ಸರ್ಕಾರಿ ಸಂಬಳ ತೆಗೆದುಕೊಳ್ಳೋದಲ್ಲದೆ ಇಲ್ಲಿ ಭರ್ಜರಿಯಾಗಿ ಉಂಬಳವನ್ನ ಉಣ್ಣುತ್ತಿದ್ದಾರೆ. ಇಂಥವರು ಸರ್ಕಾರಿ ಕೆಲಸದಲ್ಲಿ ಇರ್ಬೇಕಾ? ನೀವೇ ಹೇಳಿ. ಹೀಗೆ TV9 ರಹಸ್ಯ ಕಾರ್ಯಾಚರಣೆಯಲ್ಲಿ ರವೀಂದ್ರ ಕಾಸ್ನಿಸ್ ಅನ್ನೋ ಕಿಲಾಡಿ ಡಾಕ್ಟರ್ ಮೊದಲ ಬೇಟೆ ಬಿದ್ದಿತ್ತು. ಇಷ್ಟಕ್ಕೆ ಸುಮ್ಮನಾಗದಂತ ನಮ್ಮ ತಂಡ ಮುಂದೆ 2 KIMS ಕಿಂಕರರನ್ನ ಬಲೆಗೆ ಕೆಡವಿತ್ತು. ಹಾಗಿದ್ರೆ ಆ ವೈದ್ಯರು ಯಾರು? ಅವರಾಡ್ತಿದ್ದಂತ ಕಳ್ಳಾಟ ಯಾವ ರೀತಿ ಆಗಿತ್ತು? ಬನ್ನಿ ನೋಡೋಣ. ದಗಲಬಾಜಿ ಡಾಕ್ಟರ್ಸ್ ನಂಬರ್ 2 and 3 ವೆಂಕಟೇಶ್ ಮೂಲಿಮನಿ ಮತ್ತು ಅಶೋಕ್ ಬಂಗಾರ ಶೆಟ್ಟರ್. ಇವರೇ ನೋಡಿ KIMS ಆಸ್ಪತ್ರೆಯ ಕುಚಿಕೋ ಗೆಳೆಯರು. ನೀಲಿ ಶರ್ಟ್ ಹಾಕಿರೋದು ಡಾಕ್ಟರ್ ವೆಂಕಟೇಶ್ ಮೂಲಿಮನಿ, ಅವರ ಪಕ್ಕದಲ್ಲಿರೋದು ಅಶೋಕ ಬಂಗಾರ ಶೆಟ್ಟರ್. KIMS ಆಸ್ಪತ್ರೆಯಲ್ಲಿ ಇಬ್ಬರದ್ದು ಆರ್ಥೋಪೆಡಿಕ್ ವಿಭಾಗ, ಅಂದ್ರೆ ಎಲುಬು ಮೂಳೆ ತಜ್ಞರು. ಅಷ್ಟೇ ಅಲ್ಲ, ಕೆಲಸದಲ್ಲಿ ಕಳ್ಳಾಟ ಆಡೋದ್ರಲ್ಲಿ ಇಬ್ಬರು ಸಹ ಅಷ್ಟೇ ನಿಪುಣರು. ಇಬ್ರು ಅದೆಂತ ಕಾಮ್ಚೋರ್ ಅನ್ನೋದು TV9 ರಹಸ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಅದನ್ನೇ ತೋರಿಸ್ತೀವಿ ನೋಡಿ. ಹತ್ತು ಗಂಟೆಗೆ KIMS ಆಸ್ಪತ್ರೆಗೆ ಎಂಟ್ರಿ ಕೊಡೋ ಇಬ್ಬರು ಮೊದಲು ಬಯೋಮೆಟ್ರಿಕ್ ನಲ್ಲಿ ಪಂಚ್ ಮಾಡ್ತಾರೆ. ಇದರಲ್ಲಿ ಅಶೋಕ್ ಬಂಗಾರ್ ಶೆಟ್ಟರ್ ತಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ಡ್ರೆಸ್ ಬದಲಿಸಿ ಒಂದರ್ಧ ಗಂಟೆ ಡ್ಯೂಟಿಗೆ ಹಾಜರಾಗ್ತಾರೆ. ಅಲ್ಲಲ್ಲ, ತಾವು ತುಂಬಾ ಪ್ರಾಮಾಣಿಕರು, ಬಡ ರೋಗಿಗಳ ಸೇವಕರು ಅಂತ ತೋರಿಸಿಕೊಳ್ಳೋಕೆ ಹೀಗೆ ಡ್ರೆಸ್ ಬದಲಿಸ್ತಾರೆ. ಆದ್ರೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡದೆ ಯಾರದ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ನಿಲ್ತಾರೆ. ಹೀಗೆ ಡ್ರೆಸ್ ಬದಲಿಸೋ ಅಶೋಕ್ ಸಾಹೇಬ್ರ ಅಸಲಿ ಬಣ್ಣವನ್ನ ನಾವು ತೋರಿಸ್ತೇವೆ. ಆದ್ರೆ ಅದಕ್ಕೂ ಮೊದಲು ಮತ್ತೊಬ್ಬರಿದ್ದಾರಲ್ಲ, ಡಾಕ್ಟರ್ ವೆಂಕಟೇಶ್ ಮೂಲಿಮನೆ ಸಾಹೇಬ್ರು. ಅವ್ರ ಕಥೆನೊಮ್ಮೆ ನೋಡಬಿಡಿ. ಬಯೋಮೆಟ್ರಿಕ್ ಪಂಚ್ ಮಾಡಿ ಸೀದಾ ಮನೆಗೆ ರೈಟ್.
ಎಸ್, ಬೆಳಗ್ಗೆ 10 ಗಂಟೆಗೆ ಕಿಮ್ಸ್ ಆವರಣದಲ್ಲಿ ಕಾರ್ ಪಾರ್ಕ್ ಮಾಡೋ ವೆಂಕಟೇಶ್ ಮೂಲಿಮನಿ ಸೀದಾ ಒಳಗೆ ಹೋಗಿ ಪ್ರೆಸೆಂಟ್ ಸಾರ್ ಅನ್ನೋ ರೀತಿ ಪಂಚ್ ಮಾಡ್ತಾರೆ. ಹೀಗೆ ಒಳಗೆ ಹೋದ ಮೂಲಿಮನಿ ಸಾಹೇಬ್ರನ್ನ ನಮ್ಮ TV9 ರಹಸ್ಯ ಕಾರ್ಯಾಚರಣೆ ತಂಡ ಮಾತನಾಡಿಸುತ್ತೆ. ಸಾಯಂಕಾಲ ಬಿಲ್ಡಿಂಗ್ ಮೇಲೆ ಬಿದ್ದು ಬಿಟ್ಟಿದಂತ, ಬಿದ್ದು ಕಾಲ್ ಫ್ರಾಕ್ಚರ್ ಆಗಿದೆ. ಸೊ ಅದಕ್ಕೆ ಒಂದು ಅಲ್ಲಿ ಕೇಳಿದೆವು, ಅಲ್ಲಿ ಇಲ್ಲ ಮುಲಿಮಿನಿ ಸರ್ ಬೆಟ್ಟಾಗ್ರಿ. ಹಾಂ ಸರ್, ಹೌದು. ನೋಡಿದ್ರ ಡಾಕ್ಟರ್ ವೆಂಕಟೇಶ್ ಅವರ ವರಸೆಯನ್ನ, ನಿಮ್ಮ ರೋಗಿಯನ್ನ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಮೂಲಿಮನಿಯವರು ಮೆತ್ತನೆ ಮನೆ ಸೇರಿಕೊಳ್ಳೋಕೆ ಹೊರಟಿದ್ರು. TV9 ರಹಸ್ಯ ಕಾರ್ಯಾಚರಣೆ ತಂಡ ಅವರನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತವು. ಸೀದಾ ಪಾರ್ಕಿಂಗ್ ಜಾಗಕ್ಕೆ ಬಂದ ವೆಂಕಟೇಶ್ ಕಾರು ಹತ್ತಿ ಅದೇನೋ ಮಾಡ್ತಾ ಇದ್ರು. ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮಾಡ್ತಾ ಇದೀಯಾ? ಕೈಯಲ್ಲೇನೋ ಹಿಡ್ದು ಅಲ್ಲಾಡ್ಸ್ 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 ಅಂತ ಕೈಗಳನ್ನ ಅಲ್ಲಾಡಿಸ್ತಿದ್ರು. ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನೋಡ್ತಾ ಇದ್ದಂತೆ ಅಲ್ಲಾಡ್ಸ್ತಾಲೆ ತೆಗೆದು ಸೀದಾ ಬಾಯಿಗೆ ಹಾಕಿದ್ರು. ಆಗ್ಲೇ ಗೊತ್ತಾಗಿದ್ದು ಅದು ಗುಟ್ಕಾ ಅಂತ. ಆಹಾ, ಏನು ಮೂಲಿಮನಿ ಸಾಹೇಬ್ರೇ ಇದು? ಜನರಿಗೆ ಟಾನಿಕ್ ಕೊಡೋ ನೀವೇ ಈಗ ಗುಟ್ಕಾ ಏರ್ಸಿದ್ರೆ ಏನು ಕತೆ? ಇನ್ನು ನೀವು ರೋಗಿಗಳಿಗೆ ಅದೇನು ಟ್ರೀಟ್ಮೆಂಟ್ ಕೊಡ್ತೀರೋ ಆ ದೇವರೇ ಬಲ್ಲ. ಹೀಗೆ ಚೀಟ್ ಹರಿದು ಬಾಯಿಗಿಟ್ಟವ್ರೆ ಕಾರ್ ಡೋರ್ ಹಾಕೊಂಡು ಹೊರಟ್ರೋ ನೋಡಿ. ಹೀಗೆ ಹೊರಟವರನ್ನ ನಮ್ಮ ತಂಡ ಫಾಲೋ ಮಾಡ್ತಾವ್. ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಬೆಳಗ್ಗೆ 10 ಗಂಟೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಪಂಚ್ ಮಾಡಿದ್ದ ವೆಂಕಟೇಶ್ ಮೂಲಿಮನಿ ಸಾಹೇಬ್ರು 11 ಗಂಟೆ 10 ನಿಮಿಷಕ್ಕೆಲ್ಲ ಮನೆ ದಾರಿ ಹಿಡಿದ್ರು. ಈಗ ಹೊರಟವರು 1-2-3 ಕಿಲೋಮೀಟರ್ ಹೋಗ್ತಾ ಇದ್ದಂತೆ ಸೀದಾ ಮನೆ ಕಡೆ ಕಾರ್ ತಿರುಗಿಸಿ ಮನೆ ಸೇರಿದ್ರು. ಇದು ವೆಂಕಟೇಶ್ ಮೂಲಿಮನಿಯವರ ನಿತ್ಯ ಮನೆ ಸೇರೋ ಕೆಲಸ. ಬೆಳಗ್ಗೆ 10 ಗಂಟೆಗೆ ಪಂಚ್ ಮಾಡೋದು, 11 ಅಥವಾ 11ವರೆಗೆ ಮನೆಗೆ ಬರೋದು. ಇನ್ನು ವೆಂಕಟೇಶ್ ಮೂಲಿಮನೆ ಜೊತೆ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದ ಡಾಕ್ಟರ್ ಅಶೋಕ್ ಬಂಗಾರ್ ಶೆಟ್ಟರ್ ಕತೆ ಏನಾಯ್ತು? ಅವರೆಲ್ಲ ಹೋದ್ರು? ಆಸ್ಪತ್ರೆಗೆ ಬಂದು ಡ್ರೆಸ್ ಬದಲಿಸಿದ್ದವರ ಅಸಲಿ ಬಣ್ಣ ಎಂಥದ್ದೋ ತೋರಿಸ್ತೇವೆ ನೋಡಿ. ವೆಂಕಟೇಶ್ ಮೂಲಿಮನಿ ಆಸ್ಪತ್ರೆಯಿಂದ ಹೊರಟ ಅರ್ಧ ಗಂಟೆಯಲ್ಲೇ ಡಾಕ್ಟರ್ ಬಂಗಾರ್ ಶೆಟ್ಟರ್ ಕಾರ್ ಏರಿದ್ರು. ಅವರ ಕಾರನ್ನು ನಮ್ಮ ರಹಸ್ಯ ಕ್ಯಾಮರಾ ತಂಡ ಫಾಲೋ ಮಾಡಿತ್ತು. ನೋಡಿದ್ರೆ ಶೆಟ್ಟರ್ ಸಾಹೇಬ್ರು ಸೀದಾ ಮನೆಗೆ ಬಂದಿಳಿದಿದ್ರು. ಕಿಮ್ಸ್ನ ಈ ಇಬ್ಬರು ಡಾಕ್ಟರ್ಗಳು ಪ್ರಭಾವಿಗಳು. ವೆಂಕಟೇಶ್ ಮೂಲಿಮನಿ ಹುಬ್ಬಳ್ಳಿಯ ತತ್ವದರ್ಶ ಅನ್ನೋ ಖಾಸಗಿ ಆಸ್ಪತ್ರೆಯ ನಿರ್ದೇಶಕರಲ್ಲೊಬ್ಬರು. ಇನ್ನು ಅಶೋಕ್ ಬಂಗಾರ್ ಶೆಟ್ಟರ್ ತಮ್ಮದೇ ಆದ ಅಶೋಕ್ ಆಸ್ಪತ್ರೆಯನ್ನ ನಡೆಸುತ್ತಿದ್ದಾರೆ. ಬೆಕ್ಕಿಲ್ಲದ ಮನೆಯಲ್ಲಿ ಇಲೆ ಲಾಗ ಹೊಡೆಯಿತು ಅನ್ನೋ ಹಾಗೆ ಈ ಇಬ್ಬರು ಕಿಮ್ಸ್ಗೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದ್ಸಲ ಬಂದು ಪಂಚ್ ಮಾಡಿ ಸರ್ಕಾರದಿಂದ ಲಕ್ಷ ಸಂಬಳ ಎಣಿಸ್ತಾರೆ. ಆದ್ರೆ ರೋಗಿಗಳಿಗೆ ಚಿಕಿತ್ಸೆ ಕೊಡದೆ ಹೀಗೆ ಕಳ್ಳಾಟವಾಡ್ತಿದ್ದಾರೆ. ಇಂಥವರನ್ನ ಏನು ಮಾಡಬೇಕು ಅನ್ನೋದನ್ನ ಆರೋಗ್ಯ ಸಚಿವರೇ ನಿರ್ಧರಿಸಬೇಕು. ಹೀಗೆ ಇಬ್ಬರು ಕಾಮಚೋರರನ್ನ ಬಲೆಗೆ ಕೆಡವಿದ TV9 ರಹಸ್ಯ ಕ್ಯಾಮರಾ ತಂಡ ಮುಂದಿನ ಬೇಟೆಗೆ ಸಜ್ಜಾಗಿತ್ತು. ಆಗ ಸಿಕ್ತೋ ನೋಡಿ ಮತ್ತೊಂದು ತಿಮಿಂಗಿಲ.
ದಗಲಬಾಜಿ ಡಾಕ್ಟರ್ ನಂಬರ್ 4 ನರೇಂದ್ರ ಹಿರೇಗೌಡರ್. ಈತ ಕಿಮ್ಸ್ನ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥ, ಹುಬ್ಬಳ್ಳಿಯ ಖ್ಯಾತ ಹೃದ್ರೋಗ ತಜ್ಞ. ಈತನಿಗೆ ಜಿಲ್ಲಾಧಿಕಾರಿಗಳೇ ಕೊರೋನಾ ಡ್ಯೂಟಿ ಮಾಡೋದಕ್ಕೆ ಅಸೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಜಿಲ್ಲಾಧಿಕಾರಿಗಳೇ ಶಿಫ್ಟ್ ಹಾಕಿದ್ದಾರೆ. ಆದರೆ ಈತ ಮಾತ್ರ ಜಿಲ್ಲಾಧಿಕಾರಿಗಳ ಆದೇಶ ಧಿಕ್ಕರಿಸಿ ಕಿಮ್ಸ್ಗೆ ಬರ್ತಿಲ್ಲ ಅನ್ನೋ ಆರೋಪವಿತ್ತು. ಹೀಗಾಗಿ TV9 ರಹಸ್ಯ ಕಾರ್ಯಾಚರಣೆ ತಂಡ ಕಿಮ್ಸ್ನಲ್ಲಿರೋ ಈತನ ಚೇಂಬರ್ಗೆ ತೆರಳಿತ್ತು. ಅದರಲ್ಲಿ ಸಾಹೇಬ್ರ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ತಂಡ ಸುಮ್ಮನೆ ಕೂರಲಿಲ್ಲ. ಹಿರೇಗೌಡರ್ ಸಾಹೇಬ್ರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿತ್ತು. ಕಿಮ್ಸ್ ಡ್ಯೂಟಿಗೆ ಚಕ್ಕರ್ ಹಾಕಿರೋ ಹಿರೇಗೌಡರ್ ಸುಚಿರಾಯು ಅನ್ನೋ ಖಾಸಗಿ ಆಸ್ಪತ್ರೆಯಲ್ಲಿ ಕೂತಿದ್ರು ಅನ್ನೋದು ಗೊತ್ತಾಗಿತ್ತು. ನೋಡಿದ್ರೆ ಸಾಹೇಬ್ರು ಸುಚಿರಾಯ್ ಅನ್ನೋ ಆಸ್ಪತ್ರೆಯಲ್ಲಿ ಗಡತ್ತಾಗಿ ತಿಂದು ಕೂತಿದ್ರು. ನೋಡಿದ್ರು ಡಾಕ್ಟರ್ ಹಿರೇಗೌಡರ್ ದೌಲತ್ತನ್ನ. 2 ದಿನದಿಂದ ಕಿಮ್ಸ್ ಆಸ್ಪತ್ರೆಗೆ ಹೋಗದೆ ಚಕ್ಕರ್ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಬಯೋಮೆಟ್ರಿಕ್ ನಲ್ಲಿ ಪಂಚ್ ಮಾಡಿ ನೇರವಾಗಿ ಈ ಸುಚಿರಾಯ್ ಅನ್ನೋ ಖಾಸಗಿ ಆಸ್ಪತ್ರೆಗೆ ಬಂದು ಜಾಂಡ ಊರಿರ್ತಾನೆ. ಯಾರೋ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಹಿಂಗೇ ಆಗೋದಲ್ವಾ? ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರೆಲ್ಲ ಸರಿಯಾದಂತ ಚಿಕಿತ್ಸೆ ಸಿಗಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಬರ್ತಾ ಇರುತ್ತಲ್ವಾ? ಇದೇ ಕಾರಣಕ್ಕೇನೆ ಹೀಗೆ ಮತ್ತಿಬ್ಬರು ಡಾಕ್ಟರ್ ರೂಪದ ದೆವ್ವಗಳಿದಾವೆ. ಅದರ ಅಸಲಿಯತ್ತು ಕೂಡ TV9 ರಹಸ್ಯ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಹೇಗೆ ಇವರ ಸರ್ಕಾರಿ ಕೆಲಸಕ್ಕೆ ಚಕ್ಕರ್ ಹಾಕಿ ಖಾಸಗಿಯಲ್ಲಿ ತಮ್ಮ ಸ್ವಂತ ಕ್ಲಿನಿಕ್ಗಳಲ್ಲಿ ಆಸ್ಪತ್ರೆಗಳಲ್ಲೆಲ್ಲ ಕೂಡ ಅವರು ಪ್ರತ್ಯಕ್ಷರಾಗ್ತಾರೆ ಅಂತ ಬಹಳ ಆಶ್ಚರ್ಯ ಆಗ್ತಿರುವಂತಹ ವಿಚಾರ ಅಂತಂದ್ರೆ, ಆಸ್ಪತ್ರೆಗೆ ಕೆಲಸಕ್ಕೆ ರಜೆ ಹಾಕಿ ವಾರಗಟ್ಟಲೆ ಅವರು ಹೊರಗಡೆ ಕೆಲಸ ಮಾಡ್ತಿರ್ತಾರೆ. ವಾರಗಟ್ಟಲೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಇದಕ್ಕೂ ಕೂಡ ಬಹಳ ಬೆಚ್ಚಿ ಬೀಳಿಸುವಂತಹ ಸಂಗತಿ ಒಂದಿದೆ. ಇಂಥ ಲಿಸ್ಟ್ ನಲ್ಲಿ ಮಹಿಳಾ ಡಾಕ್ಟರ್ಗಳು ಕೂಡ ಇದ್ದಾರೆ. ಬನ್ನಿ, ಎಂದಷ್ಟು ರಹಸ್ಯ ಕಾರ್ಯಾಚರಣೆ ಇದೆ, ಯಾವ ರೀತಿಯಾಗಿ ಇವರ ಆಟಾಟೋಪಗಳಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಬನ್ನಿ ನೋಡೋಣ. ದಗಲಬಾಜಿ ಡಾಕ್ಟರ್ಸ್ ನಂಬರ್ 6 and 7. ದತ್ತಾತ್ರೇಯ ಬಂಟ್ ಮತ್ತು ಡಾಕ್ಟರ್ PV ಭಗವತ್. ದತ್ತಾತ್ರೇಯ ಬಂಟ್ ಕಿಮ್ಸ್ನ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥ. ಇನ್ನು ಡಾಕ್ಟರ್ PV ಭಗವತ್ ಕಿಮ್ಸ್ನಲ್ಲಿ ಚರ್ಮ ರೋಗ ತಜ್ಞ. ಆದ್ರೆ ಇವರಿಬ್ರು ಕಿಮ್ಸ್ನಲ್ಲೇ ಇರೋದೇ ಇಲ್ಲ. ಯಾರ ಚಿಕಿತ್ಸೆಗೂ ಇವರ ಲಭ್ಯವಿರಲ್ಲ ಅನ್ನೋ ಆರೋಪವಿತ್ತು. ಹೀಗಾಗಿ TV9 ತಂಡ ಮೊದಲು ದತ್ತಾತ್ರೇಯ ಬಂಟ್ ಚೇಂಬರ್ ಬಳಿ ಹೋಗಿತ್ತು. ಆದ್ರೆ ಸಾಹೇಬ್ರ ಚೇಂಬರ್ಗೆ ಬೀಗ ಬಿದ್ದಿತ್ತು. ಅಷ್ಟಕ್ಕೂ ಸುಮ್ಮನಾಗದ ನಮ್ಮ ತಂಡ ಅವರ ಸಿಬ್ಬಂದಿಯನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತವು. ಅಲ್ಲಿ ಬಂಟ ಸಾಹೇಬ್ರ ಬಂಡವಾಳ ಪಟ ಬಯಲಾಗಿತ್ತು. ದತ್ತಾತ್ರೇಯ ಬಂಟವರು ಲೀವ್ ಇದ್ದಾರಾ? ನಿನ್ನೆನು ಬಂದು ಹೋದ್ವಿ ನಾವು. 3 days ಲೀವ್ ಇದೆ. ಯಾರು ನಾಳೆ ಬರ್ತಾರೆ. Friday 3 days ಲೀವ್ ಇದೆ. ನೋಡಿದ್ರ, ಸ್ವತಃ ಜಿಲ್ಲಾಧಿಕಾರಿಗಳೇ ವಾರ್ನಿಂಗ್ ಮಾಡಿ ಡ್ಯೂಟಿ ಮಾಡೋಕೆ ಆದೇಶ ಮಾಡಿದ್ರು. ಇಲ್ಲಿ ಯಾರೋ ಕೇರ್ ಮಾಡ್ತಿಲ್ಲ. ತಾವು ಮಾಡಿದ್ದೇ ರೋಲ್ಸು, ಆಡಿದ್ದೇ ಆಟ ಅಂದ್ಕೊಂಡು ತಮ್ಗೆ ಬೇಕಾದ ಹಾಗೆ ನಡೆದುಕೊಳ್ತಿದ್ದಾರೆ.
ಇನ್ನು ಚರ್ಮ ರೋಗ ತಜ್ಞ ಡಾಕ್ಟರ್ PV ಭಗವತ್ ಕತೆ ಬೇರೆಯೇ ಇದೆ. TV9 ರಹಸ್ಯ ಕ್ಯಾಮರಾದಲ್ಲಿ ಸೆರೆಯಾದ ಭಗವತ್ ಹೆಸರಿನ ಈ ಬಂಡ ಡಾಕ್ಟರ್ ಅಸಲಿಯತ್ತನ್ನ ತೋರಿಸ್ತೀವಿ ನೋಡಿ. ಬಯೋಮೆಟ್ರಿಕ್ ಪಂಚ್ ಮಾಡೋದು, ಸೀದಾ ಮನೆಗೆ ಹೋಗೋದು. ಒಳ್ಳೆ ಹೀರೋ ತರ ಬ್ಲೂ ಅಂಡ್ ವೈಟ್ ನಲ್ಲಿ ಕಿಮ್ಸ್ಗೆ ಬಂದ ಇವರೇ ಡಾಕ್ಟರ್ PV ಭಗವತ್. ಆಸಾಮಿ ಬಯೋಮೆಟ್ರಿಕ್ ಪಂಚ್ ಮಾಡೋಕೆ ಬಂದ ವೇಗವನ್ನ ನೋಡಿದ್ರೆ ಕಿಮ್ಸ್ ನಲ್ಲಿ ಯಾವ್ದಾದ್ರೂ ಎಮರ್ಜೆನ್ಸಿ ಕೇಸ್ ಬಂದಿದ್ಯಾ ಅಂತ ಅನಿಸುವಂತಿತ್ತು. ಆದ್ರೆ ಈ ಐನಾತಿ ಡಾಕ್ಟರ್ ಎಷ್ಟು ವೇಗದಲ್ಲಿ ಬಂದ್ರೋ ಅಷ್ಟೇ ವೇಗದಲ್ಲಿ ಪಂಚ್ ಮಾಡಿ ಅಷ್ಟೇ ವೇಗದಲ್ಲಿ ಕೈಗೆ ಸ್ಯಾನಿಟೈಸರ್ ಹಾಕ್ತಾ ಹೊರಗೆ ಬಂದು ಕಾರ್ ಹತ್ತಿ ಹೊರಟ ಬಿಟ್ಟಿದ್ರು. ಇವರಿಗೆ ಸರ್ಕಾರಿ ಸಂಬಳಕ್ಕೂ ಹಾಜರಾಗಿ ಇನ್ನೆಷ್ಟು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಸಂಪಾದನೆಗೆ ಇಳಿದಿದ್ದಾರೋ ಆ ದೇವರೇ ಬಲ್ಲ. ಕಿಮ್ಸ್ನಲ್ಲಿರೋ ಕೆಲ ಮಹಿಳಾ ಡಾಕ್ಟರ್ಸ್ಗಳು ಮಹಾ ದಗಲಬಾಜಿಗಳೇ. ನಿಜ, ಕಿಮ್ಸ್ನಲ್ಲಿ ಕೇವಲ ಪುರುಷ ವೈದ್ಯರಷ್ಟೇ ಕಾಮ್ಚೋರ್ಗಳು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಊಹೆಯನ್ನ ಸುಳ್ಳು ಮಾಡಿದ್ದು ಈ ಮಹಿಳಾ ದಗಲಬಾಜಿ ಡಾಕ್ಟರ್ಗಳು. ದಗಲಬಾಜಿ ಡಾಕ್ಟರ್ಸ್ ನಂಬರ್ 8 and 9. ಡಾಕ್ಟರ್ ವಿದ್ಯಾ ಹೊಸಬಿ, ಡಾಕ್ಟರ್ ಪಾರ್ವತಿ ಜಿಗಳೂರ. ಹೌದು, ಕಿಮ್ಸ್ ನಲ್ಲಿರೋ ಕೆಲ ಮಹಿಳಾ ಡಾಕ್ಟರ್ಗಳು ಕೂಡ ಕಳ್ಳಾಟ ಆಡ್ತಿರೋ ಬಗ್ಗೆ ದೂರುಗಳು ಬಂದಿದ್ವು. ಹೀಗಾಗಿ TV9 ತಂಡ ಅದ್ಯಾರಪ್ಪ ಮಹಿಳಾ ಡಾಕ್ಟರ್ಗಳು ಹೀಗೆ ಆಸ್ಪತ್ರೆಗೆ ಚಕ್ಕರ್ ಹಾಕ್ತಿದ್ದಾರೆ ಅಂತ ರಹಸ್ಯ ಕಾರ್ಯಾಚರಣೆಗೆ ಇಳಿದಿತ್ತು. ಆಗ ಮೊದಲು ರಹಸ್ಯ ಕ್ಯಾಮರಾಗೆ ಸೆರೆ ಸಿಕ್ಕವರೇ ವಿದ್ಯಾ ಹಸಬಿ. ಕಿಮ್ಸ್ ನಲ್ಲಿ ಪ್ಯಾಥೋಲಾಜಿಸ್ಟ್ ಅಂದ್ರೆ ರಕ್ತ ಪರೀಕ್ಷೆ ವಿಭಾಗದಲ್ಲಿರೋ ಡಾಕ್ಟರ್. ಹೀಗೆ ಛತ್ರಿ ಹಿಡ್ಕೊಂಡು ಕಿಮ್ಸ್ಗೆ ಆಗಮಿಸೋ ಈ ಡಾಕ್ಟರ್ ನೇರವಾಗಿ ಬಯೋಮೆಟ್ರಿಕ್ ಪಂಚ್ ಮಾಡಿ ತಮ್ಮ ವಿಭಾಗಕ್ಕೂ ಹೋಗದೆ ಹೊರಗೆ ಬಂದು ಬಿಡ್ತಾರೆ. ಕಾರ್ ಏರಿ ಹೊರಟ ಬಿಡ್ತಾರೆ. ಇನ್ನು ಡಾಕ್ಟರ್ ಪಾರ್ವತಿ ಜಿಗಳೂರ ಕೂಡ ಕಿಮ್ಸ್ ನಲ್ಲಿ ಪ್ಯಾಥೋಲಾಜಿಸ್ಟ್ ಆಗಿದ್ದಾಳೆ. ಆದ್ರೆ ಈ ಅಮ್ಮ ಕೂಡ ಅಷ್ಟೇ ಆಸ್ಪತ್ರೆಗೆ ಬಂದು ಡ್ಯೂಟಿಗೆ ಹಾಜರಾಗಿದ್ದೀನಿ ಅಂತ ತೋರ್ಸೋಕೆ ಪಂಚ್ ಮಾಡ್ತಾರೆ. ತಮ್ಮ ವಿಭಾಗಕ್ಕೆ ತೆರಳುತ್ತಾರೆ. ಹೋಗ್ಲಿ, ಈ ಮೇಡಮ್ ಆದ್ರೂ ಸ್ವಲ್ಪ ಕೆಲಸ ಮಾಡಬಹುದು ಅನ್ಕೊಂಡು ಹೊರಗೆ ಬಂದು ನೋಡಿದ್ರೆ ಪಾರ್ವತಿ ಮೇಡಮ್ ಹೊರಗೆ ಕಾಣಿಸ್ಕೊಳ್ತಾರೆ. ನೋಡ್ತಾ ಇದ್ದಂತೆ ಕಾರ್ ಏರೇ ಬಿಡ್ತಾರೆ. ಹೀಗೆ ಕಾರ್ ಏರ್ದವ್ರೆ ಹೋಗಿ ಸೀದಾ ನಿಲ್ಲಿಸಿದ್ದು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರೋ ತಮ್ಮ ಮನೆ ಮುಂದೆ. ಹೀಗೆ ಬಹುತೇಕ ಡಾಕ್ಟರ್ಗಳು ಹೀಗೆ ಪಂಚ್ ಮಾಡಿ ಹೋಗುವುದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಾಡದೇ ಇರೋ ಕೆಲಸಕ್ಕೆ ಸರ್ಕಾರದಿಂದ ತಿಂಗಳ ಲಕ್ಷ ಸಂಬಳ ಪಡೆಯುತ್ತಿದ್ದಾರೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಆದ್ರೆ ಕಿಮ್ಸ್ ನಲ್ಲಿ ಇಂಥ ನೂರಾರು ಹುಟ್ಟು ಕೆಲಸಗಳ ಡಾಕ್ಟರ್ಗಳಿದ್ದಾರೆ. ನಿಮಗೆ ಗೊತ್ತಿರಲಿ, ಕಿಮ್ಸ್ ನಲ್ಲಿರೋದು ಕೇವಲ 1200 ಕೊರೋನಾ ಬೆಡ್. ಆದ್ರೆ ಆಸ್ಪತ್ರೆಯಲ್ಲಿ 960 ವೈದ್ಯರಿದ್ದಾರೆ. ಅಂದ್ರೆ ಹತ್ತಿರ 1000 ಡಾಕ್ಟರ್. ಇನ್ನೂ ಬಿಡಿಸಿ ಹೇಳ್ಬೇಕು ಅಂದ್ರೆ ಬೆಡ್ಗೊಬ್ಬ ಡಾಕ್ಟರ್ ಇದ್ದಂತೆ. ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡಿದ್ರೆ ಒಬ್ಬ ರೋಗಿ ಕೂಡ ಸಾಯೋದಿಲ್ಲ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ವೈದ್ಯರನ್ನ ಟಾರ್ಚ್ ಹಾಕಿ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಂತ ಎಲ್ಲಾ ಡಾಕ್ಟರ್ಗಳು ಇಂಥ ಕೆಲಸಗಳತನ ಮಾಡ್ತಿಲ್ಲ. ಕೆಲ ವೈದ್ಯರು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಿದ್ದಾರೆ. ಆದ್ರೆ ಇಂಥ ಕೆಲಸಗಳ ವೈದ್ಯರಿಂದ ಇಡೀ ವೈದ್ಯರ ಕುಲಕ್ಕೆ ಕಳಂಕ ಅಂಟುತ್ತಿದೆ. ಇನ್ನಾದ್ರೂ ಆರೋಗ್ಯ ಸಚಿವರು ಕಿಮ್ಸ್ ಕರ್ಮಕಾಂಡಕ್ಕೆ ಫುಲ್ ಸ್ಟಾಪ್ ಇಡಬೇಕಿದೆ. ಇಂಥ ದನದಾಹಿ ವೈದ್ಯರನ್ನ ಒದ್ದು ಓಡಿಸಬೇಕಿದೆ. ಹಾಗಾದ್ರೆ ಮಾತ್ರ ಬಡವರು ಬದುಕೋಕೆ ಸಾಧ್ಯ. ಇದಾಗಿತ್ತು TV9 ರಹಸ್ಯ ಕಾರ್ಯಾಚರಣೆ. ಇದರಲ್ಲಿ ಕಿಮ್ಸ್ ಕಿಂಕರ್ ಆಟಾಟೋಪಗಳನ್ನು ನೋಡಿದ್ರಿ. ಇನ್ನಾದ್ರೂ ಕೂಡ ಇಲ್ಲಿನ ಆಡಳಿತ ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈಗ ನ್ಯೂಸ್ ಟಾಪ್ 9 ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.